ಬೆಂಗಳೂರಲ್ಲಿ ಸುರಕ್ಷಿತ ಪಾದಾಚಾರಿ ಮಾರ್ಗ ಅಭಿಯಾನ, ನಗರದ ಹಲವೆಡೆ ಜೆಸಿಬಿಗಳ ಮೂಲಕ ತೆರವು, ಅಂಗಡಿಗಳ ಬೋರ್ಡ್ಗಳು, ಶೆಡ್ಗಳು ಡೆಮಾಲಿಷ್. ಸರ್ಕಾರದ ಕ್ರಮಕ್ಕೆ ಬೀದಿ ವ್ಯಾಪಾರಿಗಳು ಕಂಗಾಲು, ಪರ್ಯಾಯ ಸ್ಥಳ ಪರಿಹಾರ ನೀಡುವಂತೆ ಮನವಿ, ನಮ್ಮ ಜೀವನ ಉಳಿಸಿ ಅಂತ ಕಣ್ಣೀರು. ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನೆ, ಮನೆ ಮನೆಗೆ ಹೆಸ್ಕಾಂ ಸಿಬ್ಬಂದಿ ಭೇಟಿ, ಅಕ್ರಮ ತಡೆಯುವುದಕ್ಕೆ ಮುಂದಾದ ರಾಜ್ಯ ಸರ್ಕಾರ. ಮದುವೆಯಾಗುವುದಾಗಿ ನಂಬಿಸಿ ಯುವತಿಗೆ ಮೋಸ, ಗರ್ಭಿಣಿ ಮಾಡಿ ಅಬಾರ್ಷನ್ ಮಾಡಿಸಿರುವ ಆರೋಪ, ಮೈಕೋ ಲೇಔಟ್ ಠಾಣೆಯಲ್ಲಿ ಪ್ರಕರಣ. ಹೆಂಡತಿ ದಪ್ಪ ಇದ್ದಾಳೆ ಅಂತ ಕೊಲೆಗೈದ ಪಾಪಿ ಪತಿ ನವಲಗುಂದದ ಹಣಸಿ ಗ್ರಾಮದಲ್ಲಿ ಘಟನೆ. ಆರೋಪಿ ಬಸವರಾಜು ಸೇರಿ 3 ಅರೆಸ್ಟ್.